ಇಸ್ರೋ ಇಸ್ಟ್ರಾಕ್ ಸಂಸ್ಥೆಯವರು ಅರ್ಜಿಗಳನ್ನು ಕರೆದಿದ್ದಾರೆ ಅಪ್ರೆಂಟಿಸ್ಶಿಪ್ಸ್ಗೋಸ್ಕರ. ಇಲ್ಲಿ ಇಂಜಿನಿಯರ್ಸ್, ಡಿಪ್ಲೊಮೊ, ಲೈಬ್ರರಿ ಸೈನ್ಸ್, ಕಮರ್ಷಿಯಲ್ ಪ್ರಾಕ್ಟೀಸ್, ITI ಇತ್ಯಾದಿ ಪದವಿಯನ್ನು ಹೊಂದಿರುವಂಥವರು ಇಲ್ಲಿ ಇಸ್ರೋನಲ್ಲಿ ಅಪ್ರೆಂಟಿಸ್ಶಿಪ್ಸ್ ಬೇಕು ಅಂದರೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಈ ಒಂದು ಅಪ್ರೆಂಟಿಸ್ಶಿಪ್ಸ್ಗೆ ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಅಪ್ರೆಂಟಿಸ್ಶಿಪ್ ಅಂದರೆ ಏನು ಮತ್ತಿತರ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. IM for Career ಚಾನಲ್ಲು ನಿಮಗೆ ಈ ಒಂದು ಮಾಹಿತಿಯನ್ನು ಹೊತ್ತು ತರ್ತಾ ಇದೆ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಒತ್ತೋದ್ರಿಂದ ನಿಮಗೆ ಈ ಥರದ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಅಪ್ರೆಂಟಿಸ್ಶಿಪ್ ಅಂದರೆ ಏನು? ಅಪ್ರೆಂಟಿಸ್ಶಿಪ್ ಅಂತಂದರೆ ನಿಮಗೆ ಕೆಲವೊಂದು 6 ತಿಂಗಳಿಂದ 1 ವರ್ಷದವರೆಗೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕೆಲಸದ ಅನುಭವ, ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನು ಪಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಆ ಸಂಸ್ಥೆನವರು. ಅಲ್ಲಿ ತಿಂಗಳಿಗೆ ಕೈ ಖರ್ಚಿಗೂ ಕೂಡ ನಿಮಗೆ ಸ್ಟೈಫಂಡ್ ಅಂತ ಕೊಡ್ತಾರೆ. ಮುಂದೆ ನೀವು ಎಲ್ಲಾದರೂ ಅರ್ಜಿಗಳನ್ನು ಸಲ್ಲಿಸಿದಾಗ ಉದ್ಯೋಗಕ್ಕೆ ಈ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ಹಾಗಾಗಿ ಅಪ್ರೆಂಟಿಸ್ಶಿಪ್ಸ್ಗೆ ಅಪ್ಲೈ ಮಾಡೋರ ಸಂಖ್ಯೆ ಕೂಡ ಇತ್ತೀಚೆಗೆ ಜಾಸ್ತಿ ಇದೆ. ಎಜುಕೇಷನ್ಗೆ ಬಂದರೆ ಈಗ ಆಲ್ರೆಡಿ ಹೇಳಿದಾಗೆ ಇಂಜಿನಿಯರಿಂಗ್, ಡಿಪ್ಲೊಮೊ, ಲೈಬ್ರರಿ ಸೈನ್ಸು, ಕಮರ್ಷಿಯಲ್ ಪ್ರಾಕ್ಟೀಸು, ITI ಎಲ್ಲ ಮಾಡ್ಕೊಂಡಿರೋವಂಥವ್ರು ನಿಮಗೆ ಎಲಿಜಿಬಿಲಿಟಿ ಇದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು 2024, 25 ಹಾಗೂ 26ರಲ್ಲಿ ಪಾಸ್ಔಟ್ ಆಗಿರೋವಂಥವ್ರು ಅಷ್ಟು ಜನ ಎಲಿಜಿಬಲ್ ಅರ್ಜಿ ಹಾಕೋದಕ್ಕೆ ಅಂತ ಅವರು ಇಸ್ರೋ ಸಂಸ್ಥೆನವರು ತಿಳಿಸಿದ್ದಾರೆ. ಇಲ್ಲಿ ಡ್ಯುರೇಷನ್ ಅಂತಂದರೆ ನಿಮಗೆ ಈ ಅಪ್ರೆಂಟಿಸ್ಶಿಪ್ಪು 12 ತಿಂಗಳು ಅಂದರೆ 1 ವರ್ಷಗಳ ಕಾಲ ಇರುತ್ತೆ. 1 ವರ್ಷವೂ ಕೂಡ ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಸಿಗುತ್ತೆ. ಸೊ ನಿಮಗೆ 1 ವರ್ಷದ ನಂತರ 1 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಅದು ಇಸ್ರೋನಲ್ಲಿ ಕೆಲಸ ಮಾಡಿದಂಥ ವರ್ಕ್ ಎಕ್ಸ್ಪೀರಿಯನ್ಸ್. ಸ್ಟೈಫಂಡ್ನ ನೋಡಿದ್ರೆ ಕೆಲವೊಂದು ವರ್ಗಕ್ಕೆ 9,600 ಪ್ರತಿ ತಿಂಗಳಿದ್ರೆ, ಕೆಲವೊಂದು ವರ್ಗಕ್ಕೆ 10,900 ಇದೆ, ಹಾಗೂ ಕೆಲವೊಂದು ಕ್ಯಾಟಗರಿಗೆ 12,300 ಪ್ರತಿ ತಿಂಗಳು ಸ್ಟೈಫಂಡ್ ಕೈ ಖರ್ಚಿಗೆ ಕೊಡ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತಂದರೆ 31 ಜುಲೈ 2026. ಅಷ್ಟರ ಒಳಗೆ ನೀವು ಇಸ್ರೋನಲ್ಲಿ 1 ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಪಡಿತೀರಾ ಅನ್ನೋದಾದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂದರೆ, ಬಂದಂಥ ಅಪ್ಲಿಕೇಶನ್ಸ್ಗಳ ಅರ್ಜಿಗಳನ್ನೆಲ್ಲ ಸ್ಕ್ರೂಟಿನೈಸ್ ಮಾಡ್ತಾರೆ. ಫಸ್ಟು ಅವರು ಅದರಲ್ಲಿ ಪ್ರಾಬಬಲಿ ಯಾರ್ಯಾರು ಹೆಚ್ಚು ಅಂಕ ಗಳಿಸಿರ್ತಾರೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಇಂಟರ್ವ್ಯೂಗೆ ನಿಮ್ಮನ್ನು ಕರೀತಾರೆ. ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು, ನೀವು ಇಸ್ರೋಗೆ ಅಪ್ಲೈ ಮಾಡೋಕ್ಕೆ ಮುಂಚಿತವಾಗಿ natseducation.gov.in ಅಂತಿದೆಯಲ್ಲ, ಇಲ್ಲಿಗೆ ಹೋಗಿ ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ರಿಜಿಸ್ಟರ್ ಮಾಡಿಕೊಂಡಾಗ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಆ ಎನ್ರೋಲ್ಮೆಂಟ್ ನಂಬರ್ನ ನೀವು ಇಸ್ರೋಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲಿ ನಮೂದಿಸಬೇಕಾಗತ್ತೆ ಅಂತ ಇಸ್ರೋನವರು ತಿಳಿಸಿದ್ದಾರೆ. ಡೇಟ್ ಆಫ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂ ಯಾವತ್ತಿರುತ್ತೆ ಅನ್ನೋದಾದರೆ, ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಇಸ್ಟ್ರಾಕ್ ಲಕ್ನೋಗೆ ಅಪ್ಲೈ ಮಾಡಿದರೆ ಅಲ್ಲಿ 27th 28th ಆಗಸ್ಟ್ 2026 ಇರುತ್ತೆ. ಅದೇ ಇಸ್ಟ್ರಾಕ್ ಅಂಡೋಮಾನ್ ನಿಕೋಬಾರ್ ಐಲ್ಯಾಂಡ್ಸಿಗೆ ಅಪ್ಲೈ ಆಗಿದ್ದರೆ ಅಲ್ಲಿ ಸೆಪ್ಟೆಂಬರ್ 3, 4 ಇರುತ್ತೆ. ಹಾಗೂ ಬೆಂಗಳೂರಿನ ಇಸ್ಟ್ರಾಕ್ಗೆ ಅಪ್ಲೈ ಮಾಡಿದರೆ ಸೆಪ್ಟೆಂಬರ್ 9 to 11 ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅರ್ಜಿಗಳನ್ನು ಹ್ಯಾಕ್ ಸಲ್ಲಿಸೋದು, ಎಲ್ಲಿ ಸಲ್ಲಿಸೋದು ಅಂದರೆ ಇವರು 3 ಇಮೇಲ್ ID ಕೊಟ್ಟಿದ್ದಾರೆ. ಇಸ್ಟ್ರಾಕ್ ಲಕ್ನೋ, ಇಸ್ಟ್ರಾಕ್ ಅಂಡೋಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಹಾಗೂ ಇಸ್ಟ್ರಾಕ್ ಬೆಂಗಳೂರು. ಈ 3ರ ಇಮೇಲ್ ID ಇದೆ. ನಿಮಗೆ ಯಾವುದು ಬೇಕು ಅನಿಸುತ್ತೆ ಅಲ್ಲಿಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನನ್ನ ಕಳಕಳಿ ನೋಟಿಫಿಕೇಷನ್ನ ನಾನು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಇನ್ನು ಅರ್ಧ ನಿಮಿಷದಲ್ಲಿ ಹೇಳ್ತೀನಿ. ಸೊ ಆ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಕನಿಷ್ಠ 2 ಬಾರಿ ಆದರೂ ಓದಿ. ಆಗ ನಿಮಗೆ ಎಜುಕೇಷನ್ನು ಹಾಗೆಯೇ ನಿಮಗೆ ಸ್ಟೈಫಂಡು ಮತ್ತಷ್ಟು ವಿಚಾರಗಳು ತಿಳಿಯೋದಲ್ದಲೇ ಅಲ್ಲೇನಾದ್ರು ರಿಸರ್ವೇಷನ್ಸ್ ಇದೆಯಾ ಇಲ್ವಾ ಅಥವಾ ಬೇರೆ ಇನ್ನೇನಾದರೂ ವಿಚಾರಗಳು ನಿಮಗೆ ಬೇಕು ಅನ್ನೋದಾದರೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸೋದು ಹೇಗೆ, ಎಲ್ಲಿ ಅನ್ನೋದು ಕೂಡ ಅಲ್ಲಿ ತಿಳಿಸಿರ್ತಾರೆ.
ನಿಮ್ಮ ಕಡೆಯಲ್ಲಿ ಬೇಕಾಗುವಂಥದ್ದು ನೋಟಿಫಿಕೇಷನು ಮತ್ತು ವೆಬ್ಸೈಟ್ ಲಿಂಕ್ಗಳು ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋದ ಕೆಳಗಡೆ ವಿವರಣೆ ನೀಡುವಂಥ ಜಾಗ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಾರೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅಲ್ಲಿಗೆ ಹೋಗಿ ನೋಟಿಫಿಕೇಷನ್ ಒಂದು 2 ಸರಿನಾದರೂ ಓದಿ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಈ ಥರ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.